ಸೊ ಬಿಗ್ ಬಾಸ್ ಫಿನಾಲೆ ಮುಗ್ದಾದ್ಮೇಲೆ ಸುದೀಪ್ ಸರ್ ರಕ್ಷಕ್ ಅವ್ರನ್ನ ಕರೆದು ಅವ್ರಿಗೆ ಒಂದಷ್ಟು ಬುದ್ಧಿವಾದನ ಹೇಳಿದ್ದಾರೆ. ಅಂದರೆ ಹಿಂಗಲ್ಲ ಪ್ರಪಂಚದಲ್ಲಿ ಇರಬೇಕಾಗಿರೋದು, ಸೊ ಈ ಥರ ಇರಬೇಕು, ನೀನು ಈ ಥರ ಮಾತಾಡಬೇಕು, ಹಿಂಗಾದರೆ ನೀನು ಜನಗಳನ್ನ ಕಳ್ಕೊತೀಯ ಅಂತ ಹೇಳಿ. ಸೊ ಸ್ಟೇಜ್ ಮೇಲಲ್ಲ, ಸ್ಟೇಜ್ ಮೇಲೆ ಹೇಳಿರೋದು ಸಪ್ರೇಟು, ಅದಾದಮೇಲೆ ಪರ್ಸ್ನಲ್ಲಾಗಿ ಕರೆದು ನಾವು ನಿಮ್ಮ ತಂದೆಯವರೆಲ್ಲ ಈ ಥರ ಇದ್ವಿ, ಈ ಥರ ಸಂಬಂಧ ನಮ್ಮದು, ಸೊ ನೀನು ನಾನು ಉಳಿಸ್ಕೋಬೇಕು ಅಂತ ಒಂದಷ್ಟು ಬುದ್ಧಿವಾದ ಹೇಳಿ ಅವರ ಒಂದು ಗ್ಲಾಸ್ನ ರಕ್ಷಕಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಸುದೀಪ್ ಸರು. ಸೊ ತುಂಬ ಖುಷಿಯಾಯಿತು ಅದನ್ನು ಕೇಳಿ. ಆ್ಯಕ್ಚುಲಿ ರಕ್ಷಕ್ ಅವ್ರಿಗೆ ಇದೊಂದು ಕೊರತೆ ಇದೆ ಅಂತ ಅನಿಸುತ್ತೆ. ಏನಂದರೆ ಅವ್ರಿಗೆ ಕರೆಸಿ ಕೂರಿಸಿ ಹಿಂಗಲ್ಲ, ಹಿಂಗೆ ಮಾಡು, ಈ ಥರ ಮಾತಾಡೋ ತಪ್ಪು ಅಂತ ಹೇಳೋರು ಯಾರೂ ಇಲ್ವೇನೋ ಅಂತ ಅನಿಸುತ್ತೆ. ಹಂಗಾಗಿ ಕೆಲವು ಇಂಟರ್ವ್ಯೂಸಲ್ಲಿ ಅವರ ಕೆಲವು ಮಾತುಗಳು ಸೊ ಆ ಥರ ಎಲ್ಲ ಬಂದಿರ್ಬೋದು. ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಚಿಕ್ಕ ಹುಡುಗರು ಅದೇನು ಬಿಟ್ಬಿಡ್ಬೇಕು ಅವ್ರು, ಅದಕ್ಕೆ ಈ ಥರ ಎಲ್ಲ ಮಾಡ್ತಾರೆ ಅಂತ ಎಲ್ಲ ಹೇಳ್ಬಿಟ್ಟು. ಚಿಕ್ಕ ಹುಡುಗ ಅಲ್ಲ, ಅದು ತುಂಬ ದೊಡ್ಡ ಹುಡುಗನೇ, ತುಂಬ ತಿಳ್ಕೊಂಡಿದ್ದಾರೆ, ಅದೇ ತಪ್ಪಾಗಿರೋದು. ಸೊ ಸಮಾಜದಲ್ಲಿ ತಗ್ಗಿ ಬಗ್ಗಿ ಬಾಳಿದ್ರೇ ಬಾಳೋಕ್ಕಾಗೋದು, ಆಯಿತಾ? ಹೆಂಗೆ ಬೇಕು ಹಂಗೆ ಆಡ್ತೀನಿ, ಹೆಂಗೆ ಬೇಕಂದರೆ ಅಲ್ಲೇ ಬಗ್ಗಿಸ್ಬಿಡ್ತಾರೆ, ಮಂಗಿಸ್ಬಿಡ್ತಾರೆ. ಸೊ ಹೋಪ್ ಇದರಿಂದನಾದ್ರು ರಕ್ಷಕ್ ಅವರು ಒಂದು ಸ್ವಲ್ಪ ಏನಾದರೂ ತಿಳ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಖುಷಿಯಾಯಿತು, ನೋಡೋಣ, ಆಲ್ ದ ಬೆಸ್ಟ್. ಹಾಗೆ ಅವರು ಒಂದಷ್ಟುದ ಲೈನ್ ಕೂಡ ಬರೆದಾಕಿದ್ರು ಒಂದು ಫಿನಾಲೆಗೆ ಹಿಂದಿನ ದಿನ. ಸೊ ನನ್ನ ಇಂಟರ್ವ್ಯೂಗಳೆಲ್ಲ ತುಂಬ ರಾಂಗಾಗಿ ತೊಗೊತಿದ್ದಾರೆ ಜನ, ರಾಂಗ್ ಮೆಸೇಜ್ ಹೋಗ್ತದೆ. ಸೊ ನಾನು ಆ ಇಂಟೆನ್ಷನಲ್ಲಿ ಹೇಳಿಲ್ಲ, ಸ್ವಲ್ಪ ದಿನ ಇದನ್ನೆಲ್ಲ ಬಿಟ್ಟು ನಾನು ಬೇರೆ ಥರನೇ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಆರಾಮಾಗಿ ರೆಸ್ಟ್ ತೊಗೊಂಡು, ಸೊ ಸ್ವಲ್ಪ ದಿನ ಅಲ್ಲ, ಇನ್ನೂ ಜಾಸ್ತಿನೇ ಟೈಮ್ ತೊಗೊಳ್ಳಿ, ಆರಾಮಾಗಿ ದೊಡ್ಡವರಾಗಿ ಸೊ ಮತ್ತೆ ಮೀಡಿಯಾ ಮುಂದೆ ಬಂದು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಮುಖಾಂತರ ಬಂದರೆ ಇನ್ನೂ ಖುಷಿ ಇರುತ್ತೆ. ಹೋಪ್ ಅದರಿಂದ ಎಲ್ಲ ತಪ್ಪಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆ ಐಡಿಯಾನೇ. ಸೊ ಒಂದು ಸ್ವಲ್ಪ ದಿನ ಬಿಟ್ಟು ಆರಾಮಾಗಿ ಕೂಲಾಗಿ ಬಂದ್ರೇ ಚೆನ್ನಾಗಿರುತ್ತೆ. ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.